ತಾಯಿ ಸಾವಿತ್ರಿ ಅವರಿಗೆ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಸಮಾಜವಾದಂಥ ಅರವಿಂದ್ ಅವರೇ ಮತ್ತೊಬ್ಬ ನನ್ನ ಸೋದರರಾದಂಥ ಸಮಾಜ ಸೇವಕ ಪ್ರಭಾಕರ್ ಅವರೇ, 8ರಲ್ಲಿ 2 ರೂಮ್ ಚೆನ್ನಾಗಿ ಮತ್ತೋರ್ವ ಡೆಮಾಲಿಷ್ ತಾಲೂಕಿನ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ತಿರುಪತಿಯಾಗಿರ್ತಕ್ಕಂಥ ಆನಂದ್ ಬಾಬು ಅವರೇ, ಸರ್ ಮೋಹನ್ ಬಾಬು ಅವರೇ, ಮತ್ತೋರ್ವ ಮಿತ್ರರು ನಮ್ಮ ಊರಿನ ಪಕ್ಕದ ಊರಿನವರಾಗಿದ್ದ ಸೋಮೇಶ್ ಅವರೇ, ನಮ್ಮ ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ತಮ್ಮ ಮನದಾಳದ ಮಾತುಗಳನ್ನು ಮಾತ್ರ ಅದು ಕೆಲವಾರು ಮಾತುಗಳ ಹೇಳಿದ ಮಾತನ್ನ ಮುಕ್ತಾಯಗೊಳಿಸುತ್ತಾರೆ. ಈ ಅಖಂಡ ಭಾರತ ಅನೇಕ ಏರುಪೇರುಗಳನ್ನು ಕಂಡಿರ್ತಕ್ಕಂಥ ಒಂದು ಸಮಾಜ ನಮ್ಮ ಸಮಾಜ. ಪ್ರತ್ಯೇಕವಾಗಿ ಮಹಿಳೆಯರ ಬಗ್ಗೆ ಹೇಳಬೇಕಾದ್ರೆ ಒಂದು ಕಾಲ ಇಟ್ಟು ಹೆಣ್ಣು ಹಬಲೆ, ಆಕೆಯ ಪರಿಸ್ಥಿತಿ ಯಾವತ್ತಿತ್ತು ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಆಕೆ ಕಾಣಿಸಿಕೊಳ್ಳುವುದಿಲ್ಲ, ಸಾರ್ವಜನಿಕವಾಗಿ ಇವರ ಜೊತೆ ಮಾತಾಡುವುದಿಲ್ಲ, ಯಾವುದೇ ಉದ್ಯೋಗವನ್ನು ಆಚರಿಸುವಂತಿಲ್ಲ, ಅನೇಕ ಕಟ್ಟುಪಾಡುಗಳು ಹೆಣ್ಣಿಗೆ ಹೇಳಿದೆ. ಹಾಗೆ ಕೇವಲ 4 ಗೋಡೆಗಳ ಮಧ್ಯೆ ಒಂದು ಜೀವನ ನಡೆಸುವಂತ ಮತ್ತು ಕುಟುಂಬದ ಆರೈಕೆಗೆ ಮಾತ್ರ ಸೀಮಿತವಾಗಿ ಅಂತ ದಿನಗಳನ್ನು ಕಂಡಿರ್ತಕ್ಕಂಥದ್ದು ಈ ಭಾರತದ ಸಮಾಜ. ಅಂತ ದಿನಗಳಲ್ಲಿ ಇಂಥ ಮೌಲ್ಯಗಳನ್ನು ಭೇಟಿ ಇಲ್ಲ, ಹೆಣ್ಣು ಎಲ್ಲರಂತೆ ಸಮಾನವಾಗಿ ಹೆಣ್ಣನ್ನು ಕಾಣಬೇಕು, ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣನ್ನು ಗುರುತಿಸಬೇಕು ಅಂತ ಹೇಳಿ ಪಣದೊಟ್ಟಿ ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಬೋಧನೆ ಮಾಡಿ ಅನೇಕ ಅಪಹಾಸ್ಯಗಳು ಕಷ್ಟಗಳನ್ನು ಮೆಟ್ಟಿ ಒಂದು ಶಿಕ್ಷಣವನ್ನು ಮಹಿಳೆಯರಿಗೆ ಕೊಟ್ಟಂತ ಆ ತಾಯಿ ಸಾವಿತ್ರಿಬಾಯಿ ಫುಲೆಯನ್ನು ಇವತ್ತು ನಾವು ನೆನಪಿಸಬೇಕು. ಅವರ ಆದರ್ಶಗಳು ನಾವೆಲ್ಲರೂ ಕೂಡ ಸಾವಿತ್ರಿಬಾಯಿ ಫುಲೆ ಆಗ್ಲಿಕ್ಕೆ ಆಗೋದಿಲ್ಲ, ಕನಿಷ್ಠ ಪಕ್ಷ ಅವರು ಬಿಟ್ಟು ಹೋಗಿರ್ತಕ್ಕಂಥ ಮಾರ್ಗ, ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನ ಒಂದಷ್ಟು ನಮ್ಮಲ್ಲಿ ಮೈಗೂಡಿಸಿಕೊಂಡಾಗ ಒಂದು ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ನಾವೆಲ್ಲರೂ ತಾವೆಲ್ಲರೂ ಕೂಡ ಶಿಕ್ಷಕರಿದ್ದೆ ನಿಮ್ಮ ಪಾತ್ರಗಳಿಗೆ ನಾನು ನಮಸ್ಕರಿಸ್ತಾ ನಾನು ನನ್ನ ಮನದಾಳ ಮಾತು ಹೇಳಿದ್ರೆ ಇವತ್ತೆಲ್ಲ ಅನಾಥ ಕಾಲದಲ್ಲೂ ಕೂಡ ಶಿಕ್ಷಕರಿಗೆ ಪ್ರತ್ಯೇಕವಾದ ಒಂದು ಸ್ಥಾನವನ್ನು ಸಮಾಜದಲ್ಲಿ ಅನೇಕ ಸಮಾಜ ನಾವು ಅನೇಕ ಯುಗಗಳಿಂದಲೂ ಕೂಡ ಶಿಕ್ಷಕರನ್ನ ಒಂದಲ್ಲ ಒಂದಕ್ಕೆ ಗುರುತಿಸ್ತಾ ಬರ್ತಾ ಇದ್ದಾರೆ. ಓದಬೇಕಾದ ಪ್ರಯಾಸವನ್ನ ಒಂದು ನಿದರ್ಶನವನ್ನು ಮುಂದೆ ನಾನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೇನೆ. ಅಲೆಕ್ಸಾಂಡರ್ ಇಡೀ ವಿಶ್ವವನ್ನು ಗೆಲ್ಲಬೇಕು ಅಂತ ಹೊರಟಿದ್ದ ಒಬ್ಬ ಮಹಾನ್ ಚತುರ ಒಂದು ಸಲಿ ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅರಿಷ್ಟ ತನ್ನ ಗುರು ಎದುರಾಗ್ತಾನೆ.
ಈ ಸಮಾಜದ